ನಾವು ಕಳೆದ ಸಂದೇಶಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ಆದ್ಯಂತನೂ ಆಗಿದ್ದಾನೆ ಎಂಬುದನ್ನು ಹೇಳಿದನು ಮತ್ತು ಸಂಕಟವನ್ನು ಬಡತನವನ್ನು ಬಲ್ಲೆನು ಎಂಬುದಾಗಿ ಹೇಳಿದನು ಸ್ಮರಣ ಸಭೆಯ ವಿಷಯದಲ್ಲಿ. ಮತ್ತು ಸೈತಾನನ ಸಮಾಜದವರಾಗಿದ್ದಾರೆ ಯಹೂದ್ಯರ ಕುರಿತು ನಾವು ಸವಿಸ್ತಾರವಾಗಿ ಧ್ಯಾನಿಸಿದೆವು. ಅವರು ಸುವಾರ್ತೆಗೆ ಅಡ್ಡಿಪಡಿಸ್ತಿದ್ದರು. ಪೌಲ ಬಾರ್ನಬ ಅವರು ಸುವಾರ್ತೆ ಸಾರುವಾಗ ಅನೇಕ ಜನರನ್ನು ರೇಗಿಸ್ತಿದ್ದರು ಮತ್ತು ಅಧಿಪತಿಗಳನ್ನು ಎಬ್ಬಿಸ್ತಿದ್ದರು ಮತ್ತು ಸುವಾರ್ತೆಗೆ ಅಡ್ಡಿ ಮಾಡ್ತಿದ್ದರು. ಇಂಥ ಅನೇಕ ಸೈತಾನಿಂದ ಪ್ರೇರಿತರಾಗಿ ಸೈತಾನನ ಒಂದು ಸಂತತಿಯಾಗಿ ಅವರು ದೇವರ ವಾಕ್ಯಕ್ಕೆ ವಿರೋಧ ಮಾಡುವಂತವರಾಗಿದ್ದರು ಎಂಬುದನ್ನು ಕಳೆದ ಸಂದೇಶದಲ್ಲಿ ನಾವು ಕೇಳಿಸ್ಕೊಳ್ತಾ ಬಂದೆವು. ಈ ದಿನದ ಸಂದೇಶದಲ್ಲಿ ನಾವು ಸ್ಮರಣ ಸಭೆಯ ಕುರಿತು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನದ ಮಧ್ಯಭಾಗ ಮತ್ತು 11ನೇ ವಚನ ನಾನು ಓದ್ತೇನೆ. 10 ದಿವಸಗಳ ತನಕ ಮಧ್ಯಭಾಗದಿಂದ ನಾನು ಓದ್ತಾ ಇದ್ದೇನೆ. 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಓದಿರುವಂತಹ ಈ ವಾಕ್ಯ ಭಾಗಗಳನ್ನ ನಾವು ವಿಂಗಡಣೆ ಮಾಡುವಾಗ ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಸ್ಮರಣ ಸಭೆಗೆ ಯಾವ ಎಚ್ಚರಿಕೆಯನ್ನು ಕೊಡುವುದಿಲ್ಲ, ಯಾವ ದೋಷಾರೋಪಣೆಯನ್ನು ಮಾಡುವುದಿಲ್ಲ. ಎಫೆಸು ಸಭೆಗೆ ಹೇಳಿದ ರೀತಿಯಲ್ಲಿ ಇಲ್ಲಿ ಹೇಳುತ್ತಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ತೇಜೋಮಯನಾಗಿ ಭಕ್ತನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಕಾಣಿಸಿಕೊಂಡಾಗ ಆ ಸ್ಮರಣ ಸಭೆಯ ಆತ್ಮೀಯತೆಯ ಔನ್ನತ್ಯವನ್ನ ಬಹಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅವರ ಕಷ್ಟವನ್ನು, ಅವರ ಸಂಕಟವನ್ನು, ಅವರ ಬಡತನವನ್ನು, ಆ ಸಭೆಯವರು ಯೆಹೂದ್ಯರಿಂದ ಹೊಂದಿರುವಂತಹ ಕಷ್ಟಗಳನ್ನು, ಹಿಂಸೆಯನ್ನು ಮತ್ತು ಪೊಲಿಕಾರ್ಪನು ರಕ್ತಸಾಕ್ಷಿಯಾದದ್ದು ಮತ್ತು ಅನೇಕರು ಹತಸಾಕ್ಷಿಗಳಾಗಿರುವಂತಹದ್ದು, ಈ ಒಂದು ಕಠಿಣ ಕಾಲ, ರಕ್ತಪಾತದ ಕಾಲ, ರಕ್ತಮಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಆತನು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಷ್ಟು ಆತನು ಸಿಲುಬೆಯಲ್ಲಿ ಬಲಿಯಜ್ಞವಾದನೋ ಹಾಗೆ ಅನೇಕರು ಕೂಡ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕೆ ಹೋಲಿಕೆ ಆಗುವಂತ ಮರಣ ಅಲ್ಲ, ಆದ್ರೆ ಆತನ ಮರಣದಲ್ಲಿ ಪಾಲುಗಾರರಾಗುವಷ್ಟು ಸಹೃದಯ ಅಲ್ಲಿನ ಶಿಷ್ಯರು, ಅಪೊಸ್ತಲರು ಮತ್ತು ಸೇವಕರು ಆ ಒಂದು ಸಾಯುವ ಹಂತದ ಕಠಿಣ ಶ್ರಮಕ್ಕೆ ಒಳಗಾಗುವಂತವರಾಗಿದ್ದರು ಪ್ರಿಯರೇ. ಅದರಿಂದ ನಾವು ಆ ಒಂದು ಶ್ರಮೆಯಲ್ಲಿ ಕಾಣ್ತೇವೆ, ಆ ಸಂಕಟವನ್ನು ಕಾಣ್ತೇವೆ. ಮತ್ತು ಎರಡನೇದಾಗಿ ಅವರಿಗೆ ವಾಗ್ದಾನ ಜೀವವೆಂಬ ಜಯಮಾಲೆ, ಕ್ರೌನ್ ಆಫ್ ವಿಕ್ಟರಿ, ಜೀವವೆಂಬ ಜಯಮಾಲೆ ಅವರಿಗೆ ವಾಗ್ದಾನ ಮಾಡಲ್ಪಟ್ಟಿರುವುದು ಮತ್ತು ಅವರಿಗೆ 2ನೆಯ ಮರಣ ಇರುವುದೇ ಇಲ್ಲ ಎಂಬುದಾಗಿರುವಂತ ಈ 3 ಸಂಗತಿಗಳನ್ನ ನಾವು ಆಧಾರ ಮಾಡಿಕೊಂಡು ಇವತ್ತು ನಮ್ಮ ಧ್ಯಾನವನ್ನು ಮುಂದುವರಿಸುವ. ಮೊದಲನೇದಾಗಿ 10 ದಿನಗಳ ಸಂಕಟ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಅನ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ ಆಫ್ ಹಿಬ್ರೂ ಲ್ಯಾಂಗ್ವೇಜ್. ಹಿಬ್ರೂ ಭಾಷೆಯಲ್ಲಿ ಇದು ಒಂದು ನುಡಿಗಟ್ಟಿನಂತೆ, ಒಂದು ನಾಣ್ಣುಡಿಯಂತೆ ಹೇಳಲ್ಪಟ್ಟಿರುವಂತದ್ದು. ಹೇಗೆಂದ್ರೆ ನಾವು ಹೇಳ್ತೀವಲ್ಲ, ಈಗ ತಾನೇ ಮದುವೆ ಆಗೋದೊಂದು 2 ದಿನಕ್ಕೆ ಸರಿ ಹೋಗ್ತಾರೆ ಅಂತ. 2 ದಿನ ಅಂದ್ರೆ 2 ದಿನ ಅಲ್ಲ, ಕೆಲವು ಕಾಲ, ಕೆಲವು ಸಮಯ ಅಂತ. ಹಾಗೆ ಇಲ್ಲಿ ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಶಬ್ದವು ಕೂಡ ಹಾಗೆ. 10 ದಿನಗಳೆಂದ್ರೆ ಸ್ವಲ್ಪ ಕಾಲ. ನಾವು ಈ ಪದ ಪ್ರಯೋಗವನ್ನ ಅಕ್ಷರಾರ್ಥವಾಗಿ ಪರಿಗಣಿಸಬಾರದು. ಇದನ್ನ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್, ಇದೊಂದು ನಾಣ್ಣುಡಿಯಾಗಿ ನಾವು ಇದನ್ನ ಗಮನಿಸಬೇಕು. ಆದಿಕಾಂಡ 24ನೇ ಅಧ್ಯಾಯ 55ನೇ ವಚನದಲ್ಲಿ ಈ ಒಂದು ರೀತಿಯ ಪದ ಪ್ರಯೋಗ ಇದೆ. ದಯಮಾಡಿ ನೋಡ್ರಿ, ಆದಿಕಾಂಡ 24ನೇ ಅಧ್ಯಾಯ 55ನೇ ವಚನ. ರೆಬೆಕ್ಕಳ ವಿಷಯದಲ್ಲಿ ಹೇಳುವಂತಹ ಸಂಗತಿಯನ್ನ ನಾವಲ್ಲಿ ಕಾಣ್ತೇವೆ. ಆದಿಕಾಂಡ ತಾಯಿಯು ಅವನಿಗೆ, ಹುಡುಗಿಯು ಇನ್ನು 8-10 ದಿನವಾದರೂ ನಮ್ಮಲ್ಲಿರಲಿ, ಆಮೇಲೆ ಆಕೆ ಹೋಗಬಹುದು ಎಂದು ಹೇಳಿದರು. ಕೆಲ ಕಾಲ, ಕೆಲವು ಸಮಯ, 8 ಅಥವಾ 10 ಅನ್ನುವಂತ ಒಂದು
ನಾಣ್ಣುಡಿಯಲ್ಲಿ ಹೇಳಿರುವಂತೆ. ಯಾಕಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ವಚನವನ್ನು, ಪ್ರತಿಯೊಂದು ವಾಕ್ಯವನ್ನು, ಪ್ರತಿಯೊಂದು ಪದವನ್ನು ಕೂಡ ನಾವು ಅತ್ಯಂತ ಪರಿಶೀಲನಾತ್ಮಕವಾಗಿ ಧ್ಯಾನಿಸಿಕೊಂಡು ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಈ 10 ದಿನಗಳು ಎಂಬುದನ್ನ ನಾವು ನೋಡುವಾಗ ಅದು ಒಂದು ಇಡಿಯಮ್ಯಾಟಿಕ್ ಎಕ್ಸ್ಪ್ರೆಷನ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಮತ್ತು ಕೆಲವರು ಸತ್ಯವೇದದ ಪಂಡಿತರ ಪ್ರಕಾರ, ಆ ವ್ಯಾಖ್ಯಾನಕರ್ತರು ಬಿಬ್ಲಿಕಲ್ ಇಂಟರ್ಪ್ರಿಟೇಷನ್ ನೀಡುವಾಗ ಈ 10 ದಿನ 10 ಜನರಿಗೆ ಹೋಲಿಕೆ ಮಾಡಿ ಹೇಳ್ತಾರೆ. ಈ 10 ಜನ ಯಾರು ಎಂಬುದಾಗಿ ಹೇಳುವಾಗ, ಈ 10 ಜನ ರೋಮಾಪುರದ ಚಕ್ರವರ್ತಿಗಳು. ಈ 10 ಜನ ಚಕ್ರವರ್ತಿಗಳ ಕಾಲಘಟ್ಟದಲ್ಲಿ ಸ್ಮುರ್ಣ ಸಭೆಯ ವಿಶ್ವಾಸಿಗಳು, ಸ್ಮುರ್ಣ ಸಭೆಯ ಸೇವೆಯಲ್ಲಿರುವಂತವರು, ತುಂಬಾ ಜನ ಅಮಾಯಕ ವ್ಯಕ್ತಿಗಳು ಬಹಳ ಅಪಾಯಕರವಾದಂತ ಹಿಂಸೆಗೆ ಹಾದು ಹೋಗ್ತಾರೆ ಪ್ರಿಯರೇ. ಅದರಲ್ಲಿ ಮೊದಲನೇ ಅವನು ರೋಮನ್ ಚಕ್ರವರ್ತಿ ಆದಂತಹ ನೀರೋ. ನೀರೋ, ಎರಡನೇವನು ಡೊಮಿಷಿಯಸ್, ಮೂರನೇವನು ಟ್ರಾಜಸ್, ನಾಲ್ಕನೇವನು ಮಾರ್ಕಸ್, ಐದನೇವನು ಅರಿವೇಯಸ್, ಆರನೇವನು ಝೇವಿಯಸ್, ಏಳನೇವನು ಮ್ಯಾಕ್ಸಿಮಸ್, ಎಂಟನೇವನು ಡೇಶಿಯಸ್, ಒಂಬತ್ತನೇವನು ವಿಲಿರಿಯಸ್ ಮತ್ತು 10ನೇವನು ಡಯೋಕ್ಲಿಷಿಯಸ್ ಕಾಲದಲ್ಲಿ ಅತ್ಯಂತ ಪರಾಕಾಷ್ಠತೆಯ ಹಿಂಸೆ ಆಗಿತ್ತು ಎಂಬುದು ಚರಿತ್ರೆ ಹೇಳುತ್ತೆ. ಇಂಗ್ಲಿಷ್ ನಲ್ಲಿ ಒಂದು ನಾಣ್ಣುಡಿ ಇದೆ. ದರ್ ಇಸ್ ಎ ಪ್ರಾವರ್ಬ್ ಇನ್ ಇಂಗ್ಲಿಷ್, ವೆನ್ ರೋಮ್ ವಾಸ್ ಬರ್ನಿಂಗ್, ನೀರೋ ವಾಸ್ ಫಿಡಲಿಂಗ್. ಅಂದ್ರೆ ರೋಮ್ ದೇಶ ಸುಟ್ಟು ಹೋಗ್ತಿರ್ಬೇಕಾದ್ರೆ ನೀರೋ ಚಕ್ರವರ್ತಿ ಫಿಡೇಲು ಬಾರಿಸ್ತಾ ಇದ್ದನು. ಅಂದ್ರೆ ಅತ್ಯಂತ ನಿರ್ಲಕ್ಷ್ಯವಾಗಿ ಆಳ್ವಿಕೆ ಮಾಡ್ತಕ್ಕಂಥವ್ನು, ಅತ್ಯಂತ ಅಪಾಯಕಾರಿ ಸರ್ವಾಧಿಕಾರಿ ಧೋರಣೆಯಿಂದ ಇರ್ತಕ್ಕಂಥ ಈ 10 ಜನರು ಕ್ರಿಸ್ತಶಕ 64ರಿಂದ 310ನೇ ವರ್ಷದವರೆಗೂ ಕೂಡ ಆಳ್ವಿಕೆ ಮಾಡುತ್ತಿರುವಂತ ಈ ಕಾಲಘಟ್ಟದಲ್ಲಿ, ಆ ಸಂದರ್ಭದಲ್ಲಿ ಅದು ಒಂದು ರಕ್ತಪಾತದ ಯುಗ, ಅದೊಂದು ಸಾಯುವಷ್ಟು ಸಾಯುವಂತ ಒಂದು ಸ್ಥಿತಿಗೆ ಹೋಗುವಾಗ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೇಳುವಂತದ್ದು ನಂಬಿಕಸ್ಥನಾಗಿರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸ್ಮುರ್ಣ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ಅದರ ಒಂದು ಸಂಕಟವನ್ನು, ಶ್ರಮೆಯನ್ನು, ಬಡತನವನ್ನು, ದಾರಿದ್ರ್ಯವನ್ನು, ಸಂಕಟವನ್ನು ಎಲ್ಲವನ್ನು ಬಲ್ಲಂತವನಾಗಿದ್ದನು. ಅದಕ್ಕಾಗಿಯೇ ಎಫೆಸದವರಿಗೆ ಹೇಳಿರುವ ಹಾಗೆ ಇರುವಂತ ಒಂದು ಆಪಾದನೆ ಇಲ್ಲಿಲ್ಲ. ದಯಮಾಡಿ ನೋಡ್ರಿ, ಎಫೆಸದವರಿಗೆ ಹೇಳಿರುವಂತ ಒಂದು ಆಪಾದನೆ ಏನು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ನೆನಪು ಮಾಡಿಕೊಳ್ಳೋಣ. ನಾವೀಗಾಗ್ಲೇ ಎಫೆಸು ಪ್ರಕಟಣೆ ಗ್ರಂಥದಲ್ಲಿ ಎಫೆಸು ಸಭೆಗೆ ಬರೆದಿರುವಂತ ಒಂದು ಸಂದೇಶವನ್ನ ನಾವು ಅಧ್ಯಯನ ಮಾಡಿದೆವು, ಧ್ಯಾನ ಮಾಡಿದೆವು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4-5 ವಚನಗಳು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 4-5 ವಚನಗಳು. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪೂರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಬಹಳ ಗಂಭೀರವಾದಂತ ಒಂದು ಆಪಾದನೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಎಫೆಸ ಸಭೆಯ ವಿಷಯದಲ್ಲಿ ತಪ್ಪು ಹೊರಿಸುವಂತದನ್ನ ನಾವು ಕಾಣ್ತೇವೆ. ಆದ್ರೆ ಸ್ಮುರ್ಣ ಸಭೆಯಲ್ಲಿ ಯಾವೊಂದು ತಪ್ಪುನೂ ಇಲ್ಲ. ಸ್ಮುರ್ಣ ಸಭೆಯನ್ನು ಆತನು ಕರ್ತನಾದ ಯೇಸು ಕ್ರಿಸ್ತನು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ 4 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಬಹಳ ಅದ್ಭುತವಾದ 4 ಗುಣಲಕ್ಷಣಗಳನ್ನ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಆತನು ತನ್ನ ಶಿಲುಬೆಯ ಶ್ರಮೆಗೆ ಹೋಲಿಕೆ ಮಾಡಿಕೊಳ್ಳುತ್ತಾ ಆದ್ಯಂತನು ಮತ್ತು ಹಾಗೆ ಶಿಲುಬೆಯಲ್ಲಿ ಯಜ್ಞವಾಗಿರುವಂತ ಕರ್ತನಾದ ತನ್ನ ಶ್ರಮೆಯನ್ನು ನೆನಪು ಮಾಡಿಕೊಳ್ತಾ ಅಂತ ಶ್ರಮೆಗೆ ರಿಲೇಟ್ ಆಗುವಂತ ರೀತಿಯ ಸಭೆ ಸ್ಮುರ್ಣ ಸಭೆ ಎಂಬುದಾಗಿ ಹೇಳ್ತಾ ಬಂದನು. ಎರಡನೇದಾಗಿ ನಾವು ನೋಡುವಾಗ ಅದು ಬಡತನದಲ್ಲಿಯೂ ಅದು ಕರ್ತನಾದ ಯೇಸು ಕ್ರಿಸ್ತನು ಹೇಳುವಾಗ ಅದು ತುಂಬಾನೇ ಸಂಕಟದಲ್ಲಿ ಇರುವಂತದ್ದಾಗಿತ್ತು. ಆದರೂ ನಂಬಿಕೆಯಲ್ಲಿ ಐಶ್ವರ್ಯವಂತರು. ದಟ್ ವಾಸ್ ದ ಗ್ರೇಟ್ ರಿಮಾರ್ಕಬಲ್ ಅಪ್ರಿಸಿಯೇಷನ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಚ್ಚಿಕೊಂಡಿರುವಂತಹ ಬಹಳ ಅದ್ಭುತವಾದಂತಹ ಮೆಚ್ಚುಗೆ ಅದಾಗಿತ್ತು ಸ್ಮರಣ ಸಭೆಯ ವಿಷಯದಲ್ಲಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಯಹೋದ್ಯರಲ್ಲದೆ ಇರುವ ಯಹೋದ್ಯರಿಂದ, ಸೈತಾನನ ಸಮಾಜದವರಿಂದ ಅತ್ಯಂತ ಹಿಂಸಾತ್ಮಕ ಸ್ಥಿತಿ ಅವ್ರಿಗೆ ಆಗ್ತಿತ್ತು. ಅದನ್ನು ಕೂಡ ಅವರು ಎದುರಿಸಿರು. ನಾಲ್ಕನೇದಾಗಿ ನಾವು ನೋಡುವಾಗ ರೋಮಾಪುರದ ಚಕ್ರವರ್ತಿಗಳು ಅವರು ಮಾಡುವಂತ ಒಂದು ವಿಗ್ರಹಾರಾಧನೆಯ ಅವರ ಪ್ರತಿಮೆಗಳಿಗೆ ಅವರು ಪೂಜೆ ಮಾಡದೆ, ವಿಗ್ರಹಾರಾಧನೆ ಮಾಡದೇ ಇರೋದಕ್ಕೋಸ್ಕರವಾಗಿ ಯಾವ ರೀತಿ ಹಿಂಸಾತ್ಮಕ ಸ್ಥಿತಿಯನ್ನು ಹಾದು ಹೋಗುತ್ತಿದ್ದರು ಎಂಬುದನ್ನು ನಾವು ಗಮನಿಸಿ ನೋಡ್ತೇವೆ. ಆದಾಗ್ಯೂ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಹೇಳುವಂಥದ್ದು ಏನಂದ್ರೆ 10 ದಿನಗಳ ತನಕ 10 ದಿವಸಗಳ ತನಕ ಸಂಕಟವಿರುವುದು, ಸಾಯಬೇಕಾದರೂ ನಂಬಿಕಸ್ಥನಾಗಿರು. ಸ್ಮರಣ ಸಭೆಯೇ, ನಿನ್ನ ಮರಣಾವಸ್ಥೆಗೂ ಹೋಗುವಾಗಲೂ ಕೂಡ ನಂಬಿಕೆಯಿಂದ ಇರು. ಕರ್ತನಾದ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಇಹಲೋಕದ ಈ ಮರಣವು ವಿಶ್ವಾಸಿಗಳಿಗೆ ಮರಣವೇ ಅಲ್ಲ. ಯಾಕೆಂಬುದಾಗಿ ಹೇಳುವಾಗ ಅವರಿಗೆ ಎರಡನೆಯ ಮರಣದಲ್ಲಿ ಪಾಲಿಲ್ಲ ಎಂಬುದು ಕೊನೆ ವಿಷಯದಲ್ಲಿ, ಕೊನೆ ಮಾತಲ್ಲಿ ಹೇಳುವಾಗ ಆತನು ಶಾರೀರಿಕವಾಗಿರುವಂತಹ ಒಂದು ಮರಣ ಸಂಭವಿಸಿದರೂ ಕರ್ತನಾದ ಯೇಸು ಕ್ರಿಸ್ತನ ಬರುವ ಸಂದರ್ಭದಲ್ಲಿ ಎತ್ತಲ್ಪಡುವಂತವರಾಗಿರ್ತೇವೆ. ಹಾಗಾಗಿಯೇ ಕರ್ತನಾದಂತ ಯೇಸು ಕ್ರಿಸ್ತನು ಆ ಸಭೆಗೆ ಆ ಒಂದು ರೀತಿಯ ವಾಗ್ದಾನವನ್ನು ನೀಡುವಂತನಾಗಿರ್ತಾನೆ. ಹಾಗೆಯೇ ಸೆರೆಯಲ್ಲಿ ಇರುವವರು, ಸೆರೆಯಲ್ಲಿದ್ದು ಸಂಕಟ ಹೊಂದುವವರು, ಆ ಸಂಕಟ ಹೊಂದುತ್ತಾ ಒಂದು ದೊಡ್ಡ ಶೋಧನೆಯನ್ನು ಹೊಂದುವಂತವರು, ರಕ್ತಸಾಕ್ಷಿಗಳಾಗಿ ಹೋಗುವುದಕ್ಕೆ ಸಿದ್ಧರಾಗುವಂತಹ ಆ ಒಂದು ಸಂದರ್ಭ ಅದಾಗಿತ್ತು ಪ್ರಿಯರೇ. ಆಗ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಜಯಮಾಲೆಯನ್ನು ಅವರಿಗೆ ಹೇಳಿದನು. ಅದು ಜೀವವೆಂಬ ಜಯಮಾಲೆ. ಜಯಮಾಲೆಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಸತ್ಯವೇದ ಏನನ್ನು ಹೇಳುತ್ತೆಂಬುದನ್ನು ನಾವು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗೋಣ. ಮೊದಲನೇದಾಗಿ ಜೀವವೆಂಬ ಜಯಮಾಲೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ದಯಮಾಡಿ ನೋಡಿರಿ. ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೆ ಈ ಜಯಮಾಲೆಯನ್ನು ಕೊಡ್ತಾನೆ? ಅಲ್ಲಿ ನಾವು ಕಾಣ್ತೇವೆ. ಯಾಕೋಬ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸ್ವಾಮಿಯು ಪ್ರೀತಿಸುವವರಿಗೆ, ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನವನ್ನಾಗಿ ಮಾಡಿದ್ದಾನೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತಾನು ಪ್ರೀತಿಸಿರುವಂತ ಸಭೆ ಸ್ಮರಣ ಸಭೆಯಾಗಿತ್ತು. ಅದಕ್ಕೆ ಕಷ್ಟವನ್ನು ಸಹಿಸಿಕೊಳ್ಳುವನು. ಪರೀಕ್ಷೆಗಳು ಬರ್ತವೆ. ನಂಬಿಕೆ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಪರೀಕ್ಷೆಗಳು ಬರುವುದಿಲ್ಲವೇ? ಖಂಡಿತವಾಗ್ಲೂ ಪರೀಕ್ಷೆಗಳು ಬರ್ತವೆ. ನಾವು ವಿಶ್ವಾಸಿಗಳಾಗಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ನಾವು ಸಭೆಗೆ ಹೋಗ್ತೇವೆ, ನಾವು ಆತನನ್ನು ಆರಾಧಿಸ್ತೇವೆ ಮತ್ತು ಸುರಕ್ಷಿತವಾಗಿ ಮನೆಗೆ ಬರ್ತೇವೆ. ಇಷ್ಟೇ ನಮ್ಮ ಕ್ರೈಸ್ತವ ಜೀವನ ಎಂಬುದಾಗಿ ನಾವು ಭಾವಿಸಬಾರದು. ಕ್ರಿಸ್ಟಿಯನ್ ಲೈಫ್, ಕ್ರಿಸ್ತಿಯ ಜೀವನ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಲೈಫ್ ಆಫ್ ಟೆಸ್ಟ್ಸ್ ಅಂಡ್ ಟೆಂಪ್ಟೇಷನ್ಸ್. ಶೋಧನೆಗಳು ಸೈತಾನನಿಂದ ಬರ್ತವೆ. ಅವುಗಳನ್ನು ಕೂಡ ನಾವು ಎದುರಿಸಲು ನಮ್ಮ ತಂದೆಯಾದ ದೇವರನ್ನು ಆಶ್ರಯಿಸಬೇಕು. ನಮ್ಮ ತಂದೆಯಾದ ದೇವರು ನಮ್ಮನ್ನು ಪರೀಕ್ಷಿಸೋದಕ್ಕೆ ಆತನು ನಮ್ಮನ್ನು ಕೆಲವೊಮ್ಮೆ ಅನುಮತಿಸ್ತಾನೆ. ಆ ಸಂದರ್ಭದಲ್ಲಿ ಕೂಡ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಸ್ಥಿರವಾದ ನಂಬಿಕೆಯಲ್ಲಿ ಮುಂದಕ್ಕೆ ಸಾಗಬೇಕು. ಮೋಶೆ ತನ್ನ 2ನೇ ಸಂದೇಶವನ್ನ ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ಭಾಷಾಂತರದಲ್ಲಿ ದ್ವಿತೀಯೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವೊಂದು ಮಾತನ್ನು ಕಾಣ್ತೇವೆ. ಏನಕ್ಕೆ ದೇವರು ಮನುಷ್ಯನನ್ನ ಪರೀಕ್ಷಿಸ್ತಾನೆ ಎಂಬುದನ್ನ ನಾವಲ್ಲಿ ಓದುತ್ತೇವೆ. ದಯಮಾಡಿ ನೋಡ್ರಿ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2ನೇ ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನು ನೀವು ತನ್ನ ಆಜ್ಞೆಯನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ. ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದವನು ನೆನಪಿಗೆ ತಂದುಕೊಳ್ಳಿರಿ.
ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ನಿಮ್ಮ ನೆನಪಿಗೆ ತಂದುಕೊಳ್ಳ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ, ದೇವರ ಸಂದೇಶ ನಮಗೆ ಬರುವಾಗ ನಾವು ಅನೇಕ ಸಂದರ್ಭ ಕೇಳಿಸ್ಕೊಂಡಿರ್ತೀವಿ, ಆದ್ರೂ ನಮ್ಮ ನೆನಪು, ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಗಾಡ್. ಪರಿಶುದ್ಧಾತ್ಮ ದೇವರ ಒಂದು ಗುಣಲಕ್ಷಣ ಏನೆಂಬುದಾಗಿ ಹೇಳುವಾಗ, ನಾವು ಎಂದೋ ಓದಿರುವಂತ ಒಂದು ವಾಕ್ಯ ದೇವರು ಪುನಃ ನಮ್ಮ ನೆನಪಿಗೆ ತರ್ತಾರೆ, ನಮಗೆ ನೆನಪು ಮಾಡ್ತಾರೆ. ಯಾಕೆಂಬುದಾಗಿ ಹೇಳುವಾಗ ಆ ವಾಕ್ಯದ ಮೂಲಕವಾಗಿ ನಾವು ಎಚ್ಚರಿಸಲ್ಪಡ್ತಾ ಇರ್ತೇವೆ. ಮೋಶೆ ತನ್ನ ಬದುಕಿನ ಚರಮದಶೆಯಲ್ಲಿ, ತನ್ನ ಬದುಕಿನ ಅತ್ಯಂತ ಅಂತ್ಯಾವಸ್ಥೆಯಲ್ಲಿ ಆತನ ಕರ್ತನಾದಂತ ತಂದೆಯಾದಂತಹ ದೇವರ ಆಜ್ಞೆಗೆ ಅನುಸಾರವಾಗಿ 2ನೇ ಸಾರಿ ಇಸ್ರಾಯೇಲ್ ಜನಾಂಗಕ್ಕೆ ಸಂದೇಶವನ್ನು ನೀಡಿ ನೆಬೋ ಬೆಟ್ಟಕ್ಕೆ ಹೋಗಿ ಮತ್ತೆ ಆದ ನಂತರ ಆತನ ಕಾಣದೆ ಹೋಗ್ತಾನೆ, ಮರಣವನ್ನು ಹೊಂದುತ್ತಾನೆ. ಆ ಸಂದರ್ಭದಲ್ಲಿಯೂ ಕೂಡ ದೇವರ ಆಜ್ಞೆಗೆ ವಿಧೇಯನಾಗಿ ಆತ ಒಂದು ಸಂದೇಶವನ್ನು ತೆಗೆದುಕೊಂಡು ಬರುತ್ತಾ, ಈ 40 ವರ್ಷ ಇಸ್ರಾಯೇಲ್ ಜನರನ್ನು ದೇವರು ತಾನು ಹೇಗೆ ನಡೆಸಿದ್ದನ್ನ ಮತ್ತು ಅವರನ್ನ ತಾನು ಹೇಗೆ ಪರೀಕ್ಷಿಸಿ ಅವರ ಮನೋಭಾವವನ್ನು, ಅವರ ಮನಸ್ಸಿನಲ್ಲಿ ಕಷ್ಟದ ಸಂದರ್ಭದಲ್ಲಿ ಹುಟ್ಟುವಂತ ಒಂದು ಭಾವನೆ ಏನಿದೆ, ಕಷ್ಟದ ಪರಿಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಬರ್ತಕ್ಕಂಥ ಒಂದು ಯೋಚನೆ ಏನಿದೆ, ಕಷ್ಟದ ಪರಿಸ್ಥಿತಿನಲ್ಲಿ ಮನಸ್ಸಿನಲ್ಲಿ ದಾಟಿ ಬರುವಂತ ಒಂದು ಚಿಂತನೆ ಏನಿದೆ, ಅದಕ್ಕೆ ದೇವರು ಪರೀಕ್ಷೆ ಕೊಡ್ತಿರೋದು. ದೇವರು ನಮ್ಮ ನಂಬಿಕೆಯ ಮಾರ್ಗದಲ್ಲಿ, ನಮ್ಮ ನಂಬಿಕೆಯಲ್ಲಿ ಪರೀಕ್ಷಿಸುವಾಗ ನಮ್ಮನ್ನ ಸೋಲಿಸಬೇಕಂತಲೋ, ನಾವು ಸೊರಗಿ ಹೋಗ್ಬೇಕಂತಲೋ, ನಾವು ಬಿದ್ದು ಹೋಗಬೇಕೆಂಬುದಾಗಿ ಅಲ್ಲ. ಆದರೆ ಆ ಸಂದರ್ಭದಲ್ಲಿ ಕರ್ತನಾದಂತಹ ದೇವರು ನಮ್ಮ ಮನಸ್ಸಿನ ಭಾವನೆಯನ್ನು, ಮೋಶೆ ಆ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾನೆ. ನಾವಿಲ್ಲಿ ಗಮನಿಸಿ ನೋಡ್ತೇವೆ, ಯಾಕೋಬ ಪತ್ರಿಕೆಯಲ್ಲಿ ಆತ ಪರೀಕ್ಷಿಸಿದ ನಂತರ ಆ ಪ್ರೀತಿ, ಈಸ್ ಮೈ ಸನ್, ಈಸ್ ಮೈ ಡಾಟರ್. ಎಂತ ಪ್ರತಿಕೂಲ ಪರಿಸ್ಥಿತಿ ಬಂದರು, ಎಂತ ನಿಂದೆ ಅಪಮಾನ ಬಂದರು, ಎಂತ ಶ್ರಮೆ ಶೋಧನೆ ಬಂದರು, ನನಗಾಗಿ ನಿಂತವನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಸಾಕ್ಷೀಕರಿಸಿ ತನ್ನ ಪ್ರೀತಿಯನ್ನ ಪ್ರಕಟಪಡಿಸುವ ದೇವರು ಪ್ರಿಯರೇ, ಅವರಿಗೆ ನೀಡುವುದು ಜೀವವೆಂಬ ಜಯಮಾಲೆ. ದಟ್ ಈಸ್ ಅ ಗ್ರೇಟ್ ಕ್ರೌನ್ ಆಫ್ ವಿಕ್ಟರ್. ಆ ಒಂದು ಜೀವ, ಲೈಫ್, ಜೀವವೇ, ನಿತ್ಯ ಜೀವದ ಆ ಒಂದು ಆ ಜಯಮಾಲೆ ಆ ದಿನದಲ್ಲಿ ಕರ್ತನು ನೀಡುವನಾಗಿದ್ದಾನೆ ತನ್ನನ್ನು ಪ್ರೀತಿಸುವಂತವರಿಗೆ. ಪ್ರಿಯರೇ, ಆ ಜಯಮಾಲೆಯನ್ನು ನಾವು ಹೊಂದಲು ಅರ್ಹರಾಗುತ್ತೇವಾ? ಅರ್ಹರಾಗಬೇಕನ್ನುವುದಾದರೆ ಸ್ಥಿರವಾದ ವಿಶ್ವಾಸದಲ್ಲಿ, ಸ್ಥಿರವಾದ ನಂಬಿಕೆಯಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆದು ಹೋಗುವಂತವರಾಗಿರ್ಬೇಕು, ಲೋಕಾನುಸಾರವಾಗಿ ನಡೆದು ಹೋಗುವಂತವ್ರಲ್ಲ. ನನ್ನ ಸಂದೇಶದ ಮುಂದಿನ ಭಾಗಕ್ಕೆ ನಾನು ಹೋಗ್ತೇನೆ. ಈ ರೀತಿಯಾಗಿರುವಂತಹ ಇನ್ನೊಂದು ಜಯಮಾಲೆ, 1 ಕೊರಿಂಥ 9ನೇ ಅಧ್ಯಾಯ 25ನೇ ವಚನ ದಯಮಾಡಿ ಓದಿ. 1 Corinthians chapter 9 verse 25. ಬಾಡಿ ಹೋಗದ ಜಯಮಾಲೆ ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ಕನ್ನಿಕೆಯರನ್ನು ಕುರಿತು ಕರ್ತನಿಂದ ಬಂದ ಆಜ್ಞೆ ನನಗೆ ಯಾವುದೂ ಇಲ್ಲ. ಬಾಡಿ ಹೋಗದ ಜಯಮಾಲೆಯು ನನಗೆ, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೀವಿ. ಈಗ ಮುಂದೆ ಹೋಗ್ಬೇಕಾ ಬ್ರದರ್? ಸಾಕು ಬ್ರದರ್. ಇಲ್ಲಿ ನಾನು ಸ್ವಲ್ಪ ಇಂಟರ್ಪ್ರಿಟೇಷನ್ ಕೊಡುವಾಗ, ಆ ರೋಮನ್ ಅಥ್ಲೆಟಿಕ್ಸ್, ರೋಮನ್ಸ್ ಅಂದಾಗ ಅವರು ದೇ ಆರ್ ಸ್ಟ್ರಾಂಗ್ ಮೈಂಡ್ ಇನ್ ಸ್ಟ್ರಾಂಗ್ ಬಾಡಿ ಅಂತ ನಂಬಿಕೆ ಇಟ್ಟಿರೋರು. ದೇ ಆರ್ ಪವರ್ಫುಲ್ ರನ್ನರ್ಸ್. ಓಡುವಂತವ್ರಿಗೂ ಕೂಡ ಒಂದು ಲಕ್ಷ್ಯದ ಪ್ರಕಾರ, ಒಂದು ನಿಷ್ಠೆಯ ಪ್ರಕಾರ ಓಡಬೇಕು. ಹಾಗೆ ಓಡಿದರೂ ಅವ್ರಿಗೆ ಸಿಕ್ಕುವಂಥದ್ದು ಬಾಡಿ ಹೋಗುವ ಜಯಮಾಲೆ. ಸ್ವಲ್ಪ ದಿನ ಇರುತ್ತೆ, ಅದು ಬಾಡಿ ಹೋಗುತ್ತೆ. ಆದರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಮಗೆ ಬಾಡಿ ಹೋಗದ ಜಯಮಾಲೆ, ಅದು ಎಂದಿಗೂ ಬಾಡುವುದಿಲ್ಲ, ನಿರಂತರವಾಗಿ ಹಚ್ಚ ಹಸಿರಾಗಿರುವಂತಹ ಆ ಒಂದು ಜಯಮಾಲಿಕೆ ನನಗೆ ನೀಡಲ್ಪಡುತ್ತದೆ. ಯಾಕೆಂಬುದಾಗಿ ಹೇಳುವಾಗ, ನಾನು ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ. ತಾನು ಇನ್ನೊಂದು
ಓ, ಪತ್ರಿಕೆಯಲ್ಲಿ ಹೇಳುವಾಗ ಆ ಮಾತನ್ನ ಹೇಳ್ತಾನೆ. ನಾನು ಅದನ್ನ ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲನಾದ ಪೌಲನು ಆ ಬಾಡಿ ಹೋಗದ ಜಯಮಾಲಿಕೆಯನ್ನು ಕುರಿತು ಮೊದಲ ಕೊರಿಂಥ 9ನೇ ಅಧ್ಯಾಯ 25ನೇ ವಚನದಲ್ಲಿ ಉಲ್ಲೇಖ ಮಾಡಿ ಹೇಳಿರುವಂತದನ್ನ ನಾವು ಕಾಣ್ತೇವೆ. ಹಾಗೆ ದ ಗ್ಲೋರಿಯಸ್ ಕ್ರೌನ್ ಮೊದಲನೇ ಪೇತ್ರ 5ನೇ ಅಧ್ಯಾಯ 3-4 ವಚನಗಳಲ್ಲಿ ನೋಡೋಣ. ಫಸ್ಟ್ ಪೀಟರ್ ಚಾಪ್ಟರ್ 5 ವರ್ಸ್ 3 and 4. ಪೇತ್ರನ ಬರೆದ ಮೊದಲನೇ ಪತ್ರಕ್ಕೆ 5ನೇ ಅಧ್ಯಾಯ 3-4 ವಚನಗಳು. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವರಂತೆ ನಡೆಯದೆ ಮುಂದಕ್ಕೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಮಂದೆಗೆ ಮಾದರಿಯಾಗಿ, ಸಭೆಗೆ ಓದಿ ಬ್ರದರ್. ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಇಲ್ಲಿ ನಾವು ಗಮನಿಸಿ ನೋಡುವಾಗ, ನೀವು ಮಂದೆಗೆ ಮಾದರಿಯಾಗಿ ಅಂದ್ರೆ ಒಂದಷ್ಟು ವಿಶ್ವಾಸಿಗಳ ಗುಂಪಿನಲ್ಲಿ ಒಂದು ಸ್ಥಾನವನ್ನು ದೇವರು ನಿಮಗೆ ನೀಡಿದ್ದೇ ಆದರೆ, ಅಲ್ಲಿ ನೀವೊಬ್ಬರು ಪರಿಚಾರಕರಿರಬಹುದು, ಅಲ್ಲಿ ನೀವೊಬ್ಬರು ಸುವಾರ್ಥಿಕರಿರ್ಬೋದು, ಅಲ್ಲಿ ನೀವೊಬ್ಬರು ಎಲ್ಡರ್ ಇರ್ಬೋದು. ಆದ್ರೆ ಅಲ್ಲಿ ನೀವಿರುವಾಗ ಅಲ್ಲಿ ನೀವು ದೊರೆತನ ಮಾಡಿದ ಹಾಗೆ ಮಾಡದೆ, ಯಾರ ಮೇಲೂ ಕೂಡ ದಬ್ಬಾಳಿಕೆ ಮಾಡಿದ ಹಾಗೆ ಹೇಳದೆ, ದೌರ್ಜನ್ಯ ಮಾಡಿದ ಹಾಗೆ ಹೇಳದೆ, ಅವರನ್ನ ನೀವು ಹೇಗೆ ಮಂದೆಗೆ ಅಂದ್ರೆ ಆ ಒಂದು ಹಿಂಡಿಗೆ ಮಾದರಿಯಾಗಿ, ಎ ಮಾಡೆಲ್, ಎನ್ ಎಕ್ಸಾಂಪಲ್, ಸೆಟ್ ಎನ್ ಎಕ್ಸಾಂಪ್ಲರಿ ಲೈಫ್, ಒಂದು ಮಾದರಿಕರವಾದ ಕ್ರಿಸ್ತಿಯ ನಾಯಕತ್ವದ ಕುರಿತು ನಾವು ಹಿಂದೆ ತುಂಬಾ ಹೆಚ್ಚಾಗಿ ಧ್ಯಾನಿಸಿದೆವು ಪ್ರೇರೆ. ಲೀಡರ್ಶಿಪ್ ಇಸ್ ನಾಟ್ ಲಾರ್ಡ್ಶಿಪ್ ಎಂಬುದಾಗಿ ನಾವು ಕಲಿತಾ ಬಂದೆವು. ಲೀಡರ್ಶಿಪ್ ಇಸ್ ಎ ವೆಲ್ಡರ್ಶಿಪ್ ಎಂಬುದಾಗಿ ಕಲಿತೆವು. ಎರಡು ವಿರುದ್ಧ ದಿಕ್ಕುಗಳನ್ನ ನಾವು ಜೋಡಿಸುವಂತವರು ಇರಬೇಕು. ಏಕೆಂಬುದಾಗಿ ಹೇಳುವಾಗ ಅದಕ್ಕೆ ಬೇಕಾದಂತ ಒಂದು ಶಾಖವನ್ನ ನೀಡಬೇಕು, ಒಗ್ಗೂಡಿಸಬೇಕು, ಅವರನ್ನ ಒಂದು ಮಾಡಬೇಕು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುತ್ತದೆ. ಹಾಗೆ ಆ ರೀತಿಯಾಗಿ ಮಂದೆಗೆ ಮಾದರಿಯಾಗಿ ಇರುವ ಹಾಗೆ ನಮ್ಮ ಜೀವಿತ ಕಾಲಮಾನ ಇರುವುದಾದರೆ, ಆಗ ದಟ್ ವಾಸ್ ಅ ಗ್ಲೋರಿಯಸ್ ಕ್ರೌನ್. ದೇವರ ಪ್ರಭಾವವೇ ಅವರಿಗೆ ಜಯಮಾಲೆ ಆಗಿರುವುದು. ಇದು ಎಂತಹ ಒಂದು ಅದ್ಭುತವಾದ ಸಂಗತಿ. ದೇವರ ಪ್ರಭಾವವು ಎಲ್ಲಿರುತ್ತಿತ್ತು? ಇಸ್ರಾಯೇಲರು ದೇವರಿಗೆ ವಿಧೇಯರಾಗಿ ಅವರ ಆಜ್ಞೆಗಳ ಅನುಸಾರವಾಗಿದ್ದಾಗ ಅಲ್ಲಿ ದೇವರ ಪ್ರಭಾವವು ಅವರ ಮಧ್ಯದಲ್ಲಿತ್ತು. ಏಲಿ ಮಕ್ಕಳು ಯಾವಾಗ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೋ ಆವಾಗ ಅಲ್ಲಿ ದೇವರ ಪ್ರಭಾವವು ಹೊರಟು ಹೋಗಿತ್ತು. ಮತ್ತು ದೇವರ ಪ್ರಭಾವವು ಬರಬೇಕಾದರೆ ದೇವರ ಚಿತ್ತಾನುಸಾರವಾಗಿ, ದೇವರ ಕ್ರಮಾನುಸಾರವಾಗಿ ನಡೆಯುವಂತ ಒಂದು ಸಂಗತಿ ಆಗಿರ್ಬೇಕಾಗಿತ್ತು. ಪ್ರಿಯರೇ, ಆ ಒಂದು ಜಯಮಾಲೆ, ದೇವ ಪ್ರಭಾವವೆಂಬ ಜಯಮಾಲೆಯನ್ನು ನಾವು ಹೊಂದುವ ಆ ಕ್ರಮದಲ್ಲಿ ಇರುವಂತವರಾಗಿದ್ದೇವಾ? ಪ್ರಾಯಶಃ ನಾವು ಈ ಜೀವವೆಂಬ ಜಯಮಾಲೆ ಎಂಬುದಾಗಿರುವ ಪದಕ್ಕೆ ರೆಫರೆನ್ಸ್ ಆಗಿ, ಕ್ರಾಸ್ ರೆಫರೆನ್ಸ್, ಪಾಸಿಂಗ್ ರೆಫರೆನ್ಸ್ ಆಗಿ ಈ ಮಾತುಗಳನ್ನ ನಾವು ಧ್ಯಾನಿಸ್ತಿದ್ದೇವೆ. ಸತ್ಯವೇದದಲ್ಲಿರುವಂತಹ ಕೆಲವು ವಿಷಯಗಳಲ್ಲಿ ಒಂದು 5 ಜಯಮಾಲೆಗಳನ್ನು ಮಾತ್ರ ನಾವು ಧ್ಯಾನಿಸೋಣ. ಮತ್ತೊಂದು ಮುಂದಕ್ಕೆ ಹೋಗುವಾಗ 2 ತಿಮೋತಿ 4ನೇ ಅಧ್ಯಾಯ 7-8 ವಚನಗಳು. 2 ತಿಮೋತಿ ಚಾಪ್ಟರ್ 4 ವರ್ಸ್ 7 and 8. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ದು. ಕರ್ತನಲ್ಲಿ ಪ್ರಿಯರೇ, ಈ ಮಾತುಗಳನ್ನು ಪೌಲನು ಹೇಳುವಾಗ ಡು ಯು ನೋ ದ ಕಾಂಟೆಕ್ಸ್ಟ್? ಆ ಸಂದರ್ಭ ಯಾವುದು ಗೊತ್ತೇ? ಸ್ವಲ್ಪ ಸಮಯದಲ್ಲಿ ಪೌಲನ ಶಿರಚ್ಛೇದವಾಗುತ್ತದೆ. ಆ ಒಂದು ತಟ್ಟೆಯಲ್ಲಿ, ಚಿನ್ನದ ತಟ್ಟೆಯಲ್ಲಿ ಅಪೊಸ್ತಲನಾದ ಆ ಪೌಲನ
ಶಿರವನ್ನು ಆತನ ತಲೆಯನ್ನು ತೆಗೆದುಕೊಂಡು ಹೋಗಿ ರೋಮ ಚಕ್ರವರ್ತಿ ಮುಂದೆ ಇಡಬೇಕು. ತನ್ನ ಮರಣವು ಅತ್ಯಂತ ಸಮೀಪವಾಗಿರುವಂತ ಆ ಸಂದರ್ಭದಲ್ಲಿ ಪೌಲನು ಹೇಳುವಂತ ಒಂದು ಮಾತೇನಂತ ಹೇಳಿದ್ರೆ, ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಮೈ ರೇಸ್. ಆತನು ತನ್ನ ಓಟವನ್ನು ಕಡೆಗಾಣಿಸುವ ಆ ಸಂದರ್ಭ ಸಮಾಧಾನಕರವಾಗಿಯೋ ಶಾಂತಕರವಾಗಿಯೋ ಅಥವಾ ಇನ್ನೇನೋ ಅಲ್ಲ, ಆದರೆ ಅತ್ಯಂತ ಪ್ರಮಾದಕರವಾದ ಅಪಾಯಕರವಾದ, ಆದರೂ ಪೌಲನ ದೃಷ್ಟಿಯಲ್ಲಿ ಅದು ಅಪಾಯವಲ್ಲ. ಆತನು ಸಮಸ್ತವನ್ನು ಕಸವೆಂದೆಣಿಸಿದನು. ಆತನು ಸಾಯುವುದಾದರೆ ಲಾಭವು ಎಂಬುದಾಗಿ ಹೇಳಿದನು, ಬದುಕುವುದಾದರೆ ಕ್ರಿಸ್ತನೇ ಎಂಬುದಾಗಿ ಹೇಳಿದನು, ಸಮಸ್ತವನ್ನು ಕಸವೆಂದೆಣಿಸಿದನು. ದಟ್ ವಾಸ್ ದ ಆಟಿಟ್ಯೂಡ್ ಆಫ್ ಅಪೋಸ್ಟಲ್ ಪೌಲ್. ಅಪೊಸ್ತಲನಾದ ಪೌಲನ ಮನೋಭಾವ ಅದಾಗಿತ್ತು. ಹಾಗಾಗಿ ನೀತಿ ಕಿರೀಟವು, ನೀತಿ ಎಂಬ ಜಯಮಾಲೆಯು, ಇನ್ ಇಂಗ್ಲಿಷ್ ಇಟ್ ಈಸ್ ಅ ಕ್ರೌನ್ ಆಫ್ ರೈಟಿಯಸ್ನೆಸ್. ಇಂಗ್ಲಿಷ್ ಭಾಷೆಯಲ್ಲಿ ಇಟ್ ಈಸ್ ರಿಟನ್ ಆಸ್ ಅ ಕ್ರೌನ್ ಆಫ್ ರೈಟಿಯಸ್ನೆಸ್. ನೀತಿವಂತರಿಗೂ ದೊರಕುವ ಜಯಮಾಲೆ. ನನಗೊಬ್ಬನಿಗೆ ಅಲ್ಲ, ಯಾರ್ಯಾರು ಈ ರೀತಿಯ ಹೋರಾಟವನ್ನು ಮಾಡುವರಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಜಯಮಾಲೆಯು ಸಿಕ್ಕುವಂತದ್ದಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವಂತದ್ದನ್ನ ನಾವು ಕಾಣ್ತೇವೆ. 2 ತಿಮೋಥಿ ಪತ್ರಿಕೆ 4ನೇ ಅಧ್ಯಾಯ 7-8 ವಚನಗಳಲ್ಲಿ. ಮತ್ತು ಕೊನೆಯದಾಗಿ 5ನೇದಾಗಿ 1 ಥೆಸಲೋನಿಕ 2ನೇ ಅಧ್ಯಾಯ 9ನೇ ವಚನ. 1 ಥೆಸಲೋನಿಕ ಚಾಪ್ಟರ್ 2 and verse 9. ರಿಜಾಯ್ಸಿಂಗ್ ಕ್ರೌನ್, ಸಂತೋಷವೆಂಬ ಜಯಮಾಲೆ. ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ಆ ನಮ್ಮ ಕಷ್ಟವು ಪ್ರಯಾಸವು ನಿಮ್ಮ ನೆನಪಿನಲ್ಲಿರುವುದಷ್ಟೇ. ಅದೇ ವಚನನ 2ನೇ ಅಧ್ಯಾಯ ಥೆಸಲೋನಿಕ 2:9. ನಿಮ್ಮ ಸಂತೋಷವೆಂಬ ಜಯಮಾಲೆ ಎಂಬುದನ್ನ ನಾವಲ್ಲಿ ನೋಡ್ತೀವಲ್ಲ, ಗಮನಿಸಿ ನೋಡಿ. ಎರಡನೇ ಥೆಸಲೋನಿಕ 2ನೇ ಅಧ್ಯಾಯ 9ನೇ ವಚನ. ಅಂಕಲ್, ಅದರಲ್ಲೂ ಇಲ್ಲ ಅಂಕಲ್. ಸಂತೋಷವೆಂಬ ಜಯಮಾಲೆಯು ಸಿಕ್ಕುವಂತದ್ದಾಗಿದೆ ಎಂಬುದಾಗಿ ಗಮನಿಸಿ ನೋಡಿದ ಹಾಗೆ ನನಗಿತ್ತು. ಸರಿ, ಅದರ ರೆಫರೆನ್ಸ್ ನ ಮುಂದಿನ ಪಾಠದಲ್ಲಿ ಇದನ್ನ ನಾನು ನೋಡಿ ಹೇಳ್ತೇನೆ. ಪ್ರಾಯಶಃ ಥೆಸಲೋನಿಕದವರು ಬರೆದ ಪತ್ರಿಕೆ ದಯಮಾಡಿ ನೋಡ್ರಿ, ಸಿಕ್ಕಿದೆ. 2ನೇ ಅಧ್ಯಾಯ 19ನೇ ವಚನ. 19. ಥ್ಯಾಂಕ್ ಯು. 19. ನಾನು 9 ಅಂತ ನೋಟ್ ಮಾಡಿದ್ದೀನಿ. 19th verse. 19. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನಮ್ಮ ಭರವಸವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲೆಯು ಯಾರು? ನೀವೇ ಅಲ್ಲವೇ? ನಿಜವಾಗಿ ನೀವೇ ನಮ್ಮ ಗೌರವವು ಸಂತೋಷವೂ ಆಗಿದ್ದೀರಿ. ಅವರನ್ನೇ ಸಂತೋಷದ ಜಯಮಾಲೆಯಾಗಿ ನೀಡುವವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸಿ ನೋಡುವಾಗ ಅಪೊಸ್ತಲನಾದ ಪೌಲನ ಸಂತೋಷ ಯಾರೆಂಬುದಾಗಿ ಹೇಳುವಾಗ ಅನೇಕ ಜನರೇ ಅವರು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಆ ಸಂತೋಷದ ಜಯಮಾಲೆ ಅದಕ್ಕೆ ನಾನು ಅರ್ಹನಾಗುತ್ತೇನೆ ಎಂಬುದಾಗಿ ಆತ ಬಯಸುವಂತನಾಗಿದ್ದನು. ಪ್ರಿಯರೇ, ಹಾಗೆ ನಾವು ನೋಡ್ತೇವೆ. ಕೊನೆಯದಾಗಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಈಗ ನಾವು 11ನೇ ವಚನಕ್ಕೆ ಹೋಗೋಣ. 11ನೇ ವಚನದಲ್ಲಿ ನಮಗೆ 2ನೇ ಮರಣವನ್ನು ಕುರಿತು ಪ್ರಸ್ತಾಪ ಬರುತ್ತದೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳನು ಕೇಳಲಿ. ಜಯ ಹೊಂದುವವನಿಗೆ 2ನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಥ್ಯಾಂಕ್ ಯು ಬ್ರದರ್.
ಇಲ್ಲಿಗೆ ಸ್ಮರಣ ಸಭೆಗೆ ಇರುವಂತಹ ಸಂದೇಶ ಮುಕ್ತಾಯ ಆಗತ್ತೆ. ಈ ಎರಡನೇ ಮರಣ ಎಂದರೆ ಏನು? ಎರಡನೇ ಮರಣ ಅಂದ್ರೆ ಈಗ ಮೊದಲನೇ ಮರಣ ಇರುತ್ತದಲ್ಲ, ಮೊದಲನೇ ಮರಣಕ್ಕೂ ಎರಡನೇ ಮರಣಕ್ಕೂ ವ್ಯತ್ಯಾಸವೇನು? ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಆತ್ಮೀಯ ಸಂಗತಿ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ದೋಸ್ ಹೂ ಆರ್ ಟ್ವೈಸ್ ಬಾರ್ನ್ ವಿಲ್ ಡೈ ಒನ್ಸ್ ಅಂತ. ಅಂದ್ರೆ ಯಾರು ಬಾರ್ನ್ ಅಗೈನ್ ಮಾನಸಾಂತರ ಹೊಂದಿರುತ್ತಾರೆ, ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿರ್ತಾರೆ, ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ, ಹೃದಯಪೂರ್ವಕವಾಗಿ ನಂಬಿದರೆ, ಆ ನಂಬಿಕೆ, ಆ ವಿಶ್ವಾಸ, ಆ ಒಂದು ನಂಬಿಕೆ ಮೂಲಕ ಅವರು ರಕ್ಷಣೆ ಹೊಂದುತ್ತಾರೆ. A.W. ಟೋಜರ್ ಒಂದು ಸಂದರ್ಭ ಒಬ್ಬರು ಸುವಾರ್ತೆ ಹೇಳುವುದನ್ನು ಕೇಳಿಸ್ಕೊಂಡ್ರಂತೆ. ಅವಾಗ ಅವ್ರಿಗೆ ಮಾತನ್ನ ಹೇಳ್ತಿದ್ರಂತೆ, ಏನು ನೀನು ಬಾಯಿಂದ ಅರಿಕೆ ಮಾಡಿಕೊಂಡು ಕರ್ತನಾದ ಯೇಸು ಕ್ರಿಸ್ತ, ಅದೇನಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೀನು ಬಾಯಿಂದ ಅರಿಕೆ ಮಾಡಿಕೊಂಡು ಆತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದಾಗಿ ಹೇಳ್ತಾರಲ್ಲ, ಏನಿದು ಎಂಬುದಾಗಿ ಅವರು ಯೋಚನೆ ಮಾಡ್ತಾ ಇದ್ರಂತೆ. ಮನೆಗೆ ಹೋದ್ಮೇಲೆ ಅವರಿಗೆ ಆ ಮನವರಿಕೆ ಆಗಿ ಆಗ ತನ್ನ ಪಾಪ ಪ್ರತಿಷ್ಠಿತ ಆಯ್ತು ಅಂತ. ಹೌದು, ನಾನು ಪಾಪಿಯಾಗಿದ್ದೇನೆಂಬುದಾಗಿ ಗ್ರಹಿಕೆ ಯಾರಿಗೆ ಯಾವಾಗ ಉಂಟಾಗುತ್ತೋ, ಹೌದು ನಾನು ಈ ಪಾಪದ ದಶೆಯಲ್ಲೇ, ಈ ಪಾಪದಲ್ಲಿಯೇ ಮುಳುಗಿ ಸತ್ತು ಹೋದರೆ, ಈ ಪಾಪದ ಜೀವನದಲ್ಲೇ ನನ್ನ ಜೀವನ ಅಂತ್ಯವಾದರೆ ನಾನು ಹೋಗುವುದು ಎಲ್ಲಿಗಂದ್ರೆ ಎರಡನೆಯ ಮರಣ. ಎರಡನೆಯ ಮರಣ ಯಾವುದೆಂಬುದಾಗಿ ನಾವು ನೋಡುವಾಗ ಬೆಂಕಿಯ ಕೆರೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ನೇ ವಚನ. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು, ಆ ಬೆಂಕಿಯ ಕೆರೆಯು ಎರಡನೆಯ ಮರಣವು. ಆ ಬೆಂಕಿಯ ಕೆರೆಯು ಎರಡನೆಯ ಮರಣವು. ಅಲ್ಲಿ ಯುಗಗಳು ಕೂಡ ಆ ಬೆಂಕಿಯ ಉರಿಯಲ್ಲಿ ಉರಿಯುತ್ತಲೇ ಹೋಗ್ಬೇಕಾಗಿರುವಂತದ್ದು. ಅದು ಭಯಾನಕವಾದಂತದ್ದು ಪ್ರಿಯರೇ. ಹಾಗಾಗಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಇನ್ನೊಂದು ಮಾತಿದೆ, ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ. ಪ್ರಕಟಣೆ ಗ್ರಂಥ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದವರಲ್ಲಿ ಸೇರಿದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಇದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಇದು ಎರಡನೇ ಮರಣ. ಎಲ್ಲಾ ಸುಳ್ಳುಗಾರರು, ವಿಗ್ರಹಾರಾಧಿಕರು, ಜಾರರು, ಈ ಪಟ್ಟಿಯಲ್ಲಿರುವ ಎಲ್ಲರೂ ಕೂಡ ಕರ್ತನಲ್ಲಿ ಪ್ರಿಯರೇ ಅವರು ಬೆಂಕಿಗೆ ಆಹುತಿ ಆಗಬೇಕಾಗತ್ತೆ. ನಿರಂತರವಾಗಿರುವಂತಹ ಬೆಂಕಿಯಲ್ಲಿ ಅವರು ಉರಿದು ಹೋಗ್ಬೇಕಾಗತ್ತೆ. ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ರಕ್ಷಣೆ ಹೊಂದಬೇಕು. ನನ್ನ ಈ ಸಂದೇಶವನ್ನು ಕೇಳಿಸ್ಕೊಳ್ತಿರುವ ನನ್ನ ಪ್ರಿಯ ಸ್ನೇಹಿತ, ಯಾರಾದರೂ ಸರಿ ಕೇವಲ ಔಪಚಾರಿಕವಾಗಿ ಈ ಒಂದು ಸಂದೇಶವನ್ನು, ಈ ವಾಕ್ಯ ಕೇಳಿಸ್ಕೊಳ್ತಾ ಆತ್ಮಾನುಭವ, ಆಳವಾದ ಆತ್ಮಿಕ ಅನುಭವ ಇಲ್ಲದ ಹೋಗಿದ್ರೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಹೃದಯ ಒಪ್ಪಿಸದ ಹೋಗಿದ್ರೆ, ನಾಮಕಾರ್ಥ ಭಕ್ತಿಯ ಜೀವಿತಕ್ಕೆ ಮಾರು ಹೋಗಿದ್ದರೆ, ಇಹಲೋಕದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಆ ರೀತಿಯಾದಿ ಕುಡಿಕತನ, ದುಂದೌತಣ, ಮದ್ಯಪಾನ, ಜಗಳ, ಈ ರೀತಿಯ ನಕಾರಾತ್ಮಕ ಅಥವಾ ಏನು ಈ ಒಂದು ಗಲಾತಿ ಪತ್ರಿಕೆಯಲ್ಲಿ ಬರೆದಲ್ಪಟ್ಟಂತ ಒಂದು ಶರೀರ ಸಂಬಂಧವಾದ ಕಾರ್ಯಗಳಲ್ಲಿ ಇರುವುದಾದರೆ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ಗಳಿಗೆ ಹೃದಯವನ್ನು ಅರ್ಪಣೆ ಮಾಡಿಕೊ. ಯವನಸ್ಥ, ಎಷ್ಟು ದಿನ ಅಂತ ಈ ರೀತಿಯ ಜೀವನದಲ್ಲೇ ನೀನು ಮುಂದುವರೆತಿ? ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಒಮ್ಮೆ ತೀರ್ಮಾನ ಮಾಡಿಕೊ, ಕರ್ತನೆ ನೀನು ಬರುವ ದಿನಗಳು ಅತ್ಯಂತ ಹತ್ತಿರವಾಗಿವೆ,
ರಾಜ್ಯದ ಮೇಲೆ ರಾಜ್ಯವು ಏಳುತ್ತಾ ಇದೆ. ಭಯಾನಕ ಸಂಗತಿಗಳು ನಡೀತಾ ಇವೆ. ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಯುದ್ಧ ಕಾರ್ಮೋಡಗಳು ಹೊಮ್ಮಿ ಬರ್ತವೋ ಗೊತ್ತಿಲ್ಲ. ಈಗ ನಮ್ಮ ಎರಡು ದೇಶಗಳ ನಡುವೆ ಭಯಾನಕವಾದಂತ ಒಂದು ಯುದ್ಧದ ವಾತಾವರಣ ಉಂಟಾಗ್ತಾ ಇರುವಂತ ಸಂದರ್ಭ ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಹಾಗೆ ರಾಜ್ಯದ ಮೇಲೆ ರಾಜ್ಯವು, ಜನಾಂಗದ ಮೇಲೆ ಜನಾಂಗವು, ಭೂಕಂಪಗಳು ಅಲ್ಲಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತಿರುವಾಗ ಕರ್ತನಲ್ಲಿ ಪ್ರಿಯರೇ, ನಮ್ಮ ಹೃದಯದಲ್ಲಿ ನಮ್ಮ ಒಂದು ನಂಬಿಕೆ ಸ್ಥಿರವಾಗಬೇಕು. ಇನ್ನು ಕರ್ತನಾದ ಯೇಸು ಕ್ರಿಸ್ತನ ಚಿತ್ತಕ್ಕನುಸಾರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರತಿ ದಿನವೂ ದಿನಂಪ್ರತಿ ಉದಯ ಕಾಲದಲ್ಲಿ, ಸಂಜೆ ವೇಳೆಯಲ್ಲಿ, ಕುಟುಂಬ ಪ್ರಾರ್ಥನೆಯಲ್ಲಿ, ವ್ಯಕ್ತಿಗತ ಪ್ರಾರ್ಥನೆಯಲ್ಲಿ, ಸಭೆಯ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಕ್ರಮಬದ್ಧವಾಗಿ ಸೇರಿ ಬರುತ್ತಾ ಆತ್ಮಿಕ ಜೀವನ ಯಾತ್ರೆಯನ್ನು ಮಾಡುವ ಸಂದರ್ಭ ಇರುವುದಾದರೆ ಕರ್ತನಲ್ಲಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿಲ್ಲದಿದ್ದರೆ ಎಂದು ನಿರ್ಣಯ ಮಾಡಿಕೋ. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ತಾನು ಬರುವಾಗ ನಮ್ಮನ್ನು ಕೂಡ ಪಕ್ಕನೆ ನಾವು ಒಯ್ಯಲ್ಪಡುವೆವು. ನೋಡ್ರಿ, 1 ಥೆಸಲೋನಿಕ 4ನೇ ಅಧ್ಯಾಯ 15-16 ವಚನಗಳು. 1 Thessalonians chapter 4 verse 15 and 16. 1 ಥೆಸಲೋನಿಕ 4ನೇ ಅಧ್ಯಾಯ. ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೊಂದದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವರು ಸತ್ತವರು ಮೊದಲು ಎದ್ದು ಬರುವರು. ಕ್ರಿಸ್ತನಲ್ಲಿದ್ದು ಸತ್ತವರು ಮೊದಲು ಎದ್ದು ಬರುವರು. ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಕರ್ತನ ಜೊತೆಯಲ್ಲಿ ನಾವು ವಾಹನದಲ್ಲಿ ಹೋಗುವೆವು. ಎಂತ ವಾಹನ ಅದು? ಏನು ಬುಲೆಟ್ ವಾಹನ ಅಲ್ಲ, BMW ಕಾರ್, ಅದೇನೋ ಹೇಳ್ತಾರೆ ತುಂಬಾ ಲಕ್ಸುರಿ ಕಾರ್ ಅಂತ. ಆ ಕಾರ್ನಲ್ಲಿ ಅಲ್ಲ, ಏರೋಪ್ಲೇನ್ ನಲ್ಲಿ ಅಲ್ಲ, ಫ್ಲೈಟ್ ನಲ್ಲಿ ಅಲ್ಲ, ಮೇಘವೇ ವಾಹನವಾಗಿ ಬರುವುದು. ಮೇಘವಾಹನರಾಗಿ ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಪ್ರತ್ಯಕ್ಷತೆಯ ಆ ಪ್ರಭಾವಕ್ಕೆ ನಾವು ಕರೆಯಲ್ಪಟ್ಟವರು. ಸ್ಮರಣ ಸಭೆಯನ್ನು ಎಷ್ಟಾಗಿ ದೇವರು ಆಧರಿಸಿದನು ಪ್ರಿಯರೇ. ಅವರಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ಇಟ್ ಈಸ್ ಶೂರ್, ಡ್ಯಾಮ್ ಶೂರ್. ಅವ್ರಿಗೆ ಅಷ್ಟು ಸ್ಪಷ್ಟನೆ ನೀಡಲ್ಪಟ್ಟಿತು. ಕರ್ತನಲ್ಲಿ ಪ್ರಿಯರೇ, ಸ್ಮರಣ ಸಭೆಯ ಸಭಿಕನು ನೀನಾಗಿದ್ದೀಯೋ? ಪರೀಕ್ಷೆ ಮಾಡಿಕೊಳ್ಳೋಣ. ಕಷ್ಟಗಳು ಬಂದಿರಬಹುದು, ನಿಂದೆಗಳು ಬಂದಿರಬಹುದು, ಅಪಮಾನಗಳು ಬಂದಿರಬಹುದು, ಸಮಸ್ಯೆಗಳು ಬಂದಿರಬಹುದು, ಇಕ್ಕಟ್ಟುಗಳು ಬಂದಿರಬಹುದು, ಹಿಂಸಾತ್ಮಕ ಸ್ಥಿತಿಯೇ ಆಗಿರಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಿಲ್ಲುವ, ಶಾರೀರಿಕ ದೌರ್ಬಲ್ಯಗಳು, ಬಲಹೀನತೆಗಳು ತೆಗೆದುಹಾಕಿ ಕ್ಷಮಾಪಣೆಯನ್ನು ಬೇಡಿ. ಪ್ರತಿದಿನ ನಾವು ನೋಡ್ತೇವೆ, ಏನು ಪ್ರಲಾಪಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ ಆತನ ಕೃಪಾವರಗಳು ನಿಂತು ಹೋಗವು, ಪ್ರತಿದಿನವೂ ಹೊಸದಾಗಿ ಒದಗುವವು. ಕರ್ತನಲ್ಲಿ ಪ್ರಿಯರೇ, ಎವ್ರಿ ಮಾರ್ನಿಂಗ್ ಈಸ್ ರಿಯಲಿ ಎ ಗ್ರೇಟ್ ಬ್ಲೆಸ್ಸಿಂಗ್. ಎವ್ರಿ ಮಾರ್ನಿಂಗ್ ರೈಸಿಂಗ್ ಸನ್, ಎವ್ರಿ ಮಾರ್ನಿಂಗ್ ಫ್ಲೈಯಿಂಗ್ ಬರ್ಡ್ಸ್, ಇವೆಲ್ಲವೂ ನೋಡಿದಾಗ ದೇವರ ಮಹಾಕೃಪೆ. ಕಳೆದು ಹೋದದ್ದನ್ನು ಮರೆತು ಬಿಡು. ಸಮಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್ ಇನ್ ದ ಪಾಸ್ಟ್. ಆದ್ರೆ ಇಂದು ಕರ್ತನು ನಿನ್ನನ್ನು ಸಂಧಿಸುವನಾಗಿರುವಾಗ, ಇಂದು ಕರ್ತನು ನಮ್ಮನ್ನ ನಮ್ಮ ಸಂಗಡ ಮಾತನಾಡುವನಾಗಿದ್ದಾಗ, ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಒಡಂಬಟ್ಟು ಆತ್ಮೀಕ ಜೀವನವನ್ನು ಜೀವಿಸುವ ಹಾಗೆ ದೇವರ ಆತ್ಮನು ಸಹಾಯ ಮಾಡಲಿ. ಇವತ್ತಿಗೆ ದೇವರ ಮಹಾಕೃಪೆಯಿಂದ 2 ಸಭೆಗಳ ಸಂದೇಶಗಳನ್ನು ಮುಕ್ತಾಯ ಮಾಡಿಕೊಂಡೆವು. ಸ್ಮರಣ ಸಭೆಯ ಸಂದೇಶ ಇವತ್ತಿಗೆ ಮುಕ್ತಾಯವಾಯಿತು.